ಹರಿಯಾಣದ ಒಂದು ಮೌರ್ಯ ಬಾರ್ ಅಂತ. ಈ ಬಾರಲ್ಲಿ ನಿನ್ನೆ ಆ, ಮಧ್ಯಾಹ್ನ ನಂತರ ಒಂದು ಗಲಾಟೆ ಆಗಿದೆ. ಅದರಲ್ಲಿ ಕ್ಲಾರೆನ್ಸ್ ಸಂತಾನ್ ಪಿಂಟೋ, ಅವನು ಚವಾನ್ ಫ್ಲ್ಯಾಟ್ ಹಳಿಯಾಳ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು, ಕುಡಿತಾ ಇದ್ದ. ಅದರ ಪಕ್ಕ ಟೇಬಲಲ್ಲಿ 3 ಜನ, ಬಾಳು ಬಸವರಾಜ್ ಮತ್ತು ಇನ್ನೊಬ್ಬ ಮಾರುತಿ ಮತ್ತು ಇನ್ನೊಬ್ಬರು ಶಿವಾಜಿ ಅಂತ ಹೇಳಿ ಅವರು ಪಕ್ಕ ಟೇಬಲಲ್ಲಿ ಕುಡಿತಾ ಇದ್ದರು. ಅವರು ಜೋರಾಗಿ ಮಾತಾಡ್ತಾ ಇದ್ದಾರೆ. ನೀವು ಎಲ್ಲ ಮಾತೆಲ್ಲ ನಿಲ್ಲಿಸ್ಬೇಕಂತ ಆವಾಜ್ ಹಾಕಿದಾಗ ನಿನಗೇನು ತೊಂದರೆ ಆಗ್ತಿದೆ ಅಂತ ಹೇಳಿ ಅವ್ರ ಮಧ್ಯೆ ಜಗಳ ನಡೆದಿದೆ. ಜಗಳ ನಡೆದಾಗ ಈ ಕ್ಲಾರೆನ್ಸ್ ಅನ್ನೋನು ಅಲ್ಲೇ ಇದ್ದಂಥ ಒಂದು ಬೀರ್ ಬಾಟ್ಲಿಂದ ಯಾರು ಈ 3 ಜನರಿಗೆ ತಲೆಗೆ ಹೊಡೆದಿದ್ದಾನೆ. ಆಮೇಲೆ ಕೌಂಟ್ರಿಗೆ ಹೋಗ್ಬಿಟ್ಟು ಗ್ಲಾಸಲ್ಲಿ ಅದನ್ನು ಕೌಂಟ್ರ್ ಹೊಡೆದು ಅಲ್ಲಿನೂ ಸಹ ಕೈಗೆ ಗಾಯ ಮಾಡ್ಕೊಂಡಿದ್ದಾನೆ. ಆಮೇಲೆ ಈ ಗಲಾಟೆ ಜಾಸ್ತಿ ಆದ ತಕ್ಷಣ ಎಲ್ಲ ಆಚೆ ಬಂದಿದ್ದಾರೆ. ಆಚೆ ಬಂದ ತಕ್ಷಣ ತಿರ್ಗಾ ಈ ವ್ಯಕ್ತಿಗಳು ಅಂದರೆ ಯಾರು ಈ ಬಾಳು ಮತ್ತು ಈ ಮಾರುತಿ ಮತ್ತು ಶಿವಾಜಿಯವರು ಸಹ ಅವನು ಪದೇ ಪದೇ ಮೇಲೆ ಕಲ್ಲು ಎಲ್ಲ ಬೀಸಿ ಹೊಡೆಯೋಕ್ಕೆ ಬಂದಾಗ ಇವರು ಡಿಫೆನ್ಸಲ್ಲಿ ಅವನು ಅಲ್ಲೇ ಹೊಡೆದಿದ್ದಾರೆ ಇಲ್ಲಿ. ಹಾಗಾಗಿ ಇಬ್ಬರು ಎಲ್ಲರ ಮಧ್ಯೆ ಜಗಳ ಆಗಿದೆ. ಜಗಳ ಆದಮೇಲೆ ಈ ವಿಷಯ ಪೊಲೀಸವ್ರಿಗೆ ಗೊತ್ತಾದ ತಕ್ಷಣ ಪೊಲೀಸ್ ಸ್ಥಳಕ್ಕೆ ಬಂದಾಗ ಅಲ್ಲಿ ಪಿಂಟೋ ಇರಲಿಲ್ಲ. ಅವನು ಹಳಿಯಾಳ ಹಾಸ್ಪಿಟ್ಲಿಗೆ ಹೋಗಿ ಒಂದು MLC ಮಾಡಿಸಿದ್ದಾನೆ. ಏನಂತ, ನನಗೆ 3 ಜನ ಅಲ್ಲಿ ಹೊಡೆದ್ರು ಅಂಥೇಳಿ. ಬಟ್ ಆ್ಯಕ್ಚುಲಿ ಬೇರೆಯವರೆಲ್ಲ ಬಂದು ಇವರು ನಮ್ಮನ್ನ ಸಾಯಿಸೋಕ್ಕೆ ಬಂದಿದ್ದಾನೆ ಬಾರಲ್ಲ ಅಂತ ಇವ್ರ ಮೇಲೆ ಆಲ್ರೆಡಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು. ಸೊ ಈಗ ಪಿಂಟೋನ ಕರ್ಕೊಂಡ್ಬಂದಾಗ ಸ್ಟೇಷನಲ್ಲಿ ಅವ್ನ ಕೈಗೆಲ್ಲ ರಕ್ತ ಆಗಿತ್ತು. ಹಾಗಾಗಿ ಅದನ್ನು ತಿಳಿದಂಥ ಪೊಲೀಸರು, ನೀವು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ಬನ್ನಿ ಅಂತ, ಬನ್ನಿ ನಾವು ಹೋಗೋಣ ಅಂತ ಹೇಳಿದಾಗ ಅವನಿಗೆ ಈ ಥರ ನನ್ನ ಮೇಲೆ ಕೇಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಅದನ್ನು ತಪ್ಪಿಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ನಾನು ಹಾಸ್ಪಿಟ್ಲಿಗೆ ಬರೋಲ್ಲ ಅಂತ ತುಂಬ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದೆ. ಹಾಗಾಗಿ ಪೊಲೀಸರು ಬಲವಂತವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸೋ ಉದ್ದೇಶದಿಂದ ಮಾಡುವಾಗ ತಿರ್ಗಿ ಅವ್ರು ಪೊಲೀಸವ್ರನ್ನ ಸಹ ಕುಡಿದ ಒಂದು ಮತ್ತಿನಲ್ಲಿ ದುರಹಂಕಾರದಲ್ಲಿ ತಿರ್ಗಿ ಅವರಿಗೆಲ್ಲ ಪೊಲೀಸವ್ರಿಗೆ ಅಸಲ್ಟ್ ಮಾಡೋಕ್ಕೆ ಬಂದಿದ್ದಾನೆ. ಅದಾದ ನಂತರ ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟಲ್ ಕೈಗೆ ಸ್ಟಿಚ್ ಮಾಡಿ ಇದೆಲ್ಲ ಸೇವಿಂಗ್ ಮಾಡೋ ಸಂದರ್ಭದಲ್ಲಿ ಮತ್ತು ಅಲ್ಲಿ ಡಾಕ್ಟ್ರಿಗೆ ಮತ್ತು ಕಾಂಪೌಂಡ್ರಿಗೆ ಸಿಸ್ಟರ್ಗೆಲ್ಲ ಸಹ ಹೊಡೆಯೋದಕ್ಕೆ ಪ್ರಯತ್ನ ಮಾಡಿ ಹೊಡೆದಿದ್ದಾನೆ. ಹೀಗಾಗಿ ಒಂದು ಕುಡಿದ ಒಂದು ಇದರಲ್ಲಿ ಅತಿರೇಕಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇದೆಲ್ಲ ಮಾಡಿದ್ದಾನೆ. ಹಾಗಾಗಿ ಆ ಒಂದು ಬ್ಲಡ್ ಲಾಸ್ನ ಕಡಿಮೆ ಮಾಡೋದಕ್ಕೆ ನಾವು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿಸಿದ್ವಿ. ಈ ಸಂಬಂಧ ಹಳಿಯಾಳದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಪಿಂಟೋ ಮೇಲೆ, ಮತ್ತು ಯಾರು ಡಾಕ್ಟರ್ ಮೇಲೆ ಅಸಲ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಪೊಲೀಸ್ ಮೇಲೆ ಅಸಲ್ಟ್ ಮಾಡಿದರೆ ಅದೊಂದು ಕೇಸ್ ಆಗಿದೆ. ಮತ್ತು ಈ 3 ಜನರು ಅಂದರೆ ಏನು ಅವನೇನು MLC ಕೊಟ್ಟ 3 ಜನ ನನ್ನ ಹೊಡೆದ್ರು ಅಂತ ಅದ್ರ ಮೇಲೂ ಸಹ ಒಂದು ಕೇಸ್ ಆಗಿದೆ. ಪ್ರಕರಣ ತನಿಖೆಯಲ್ಲಿದೆ. ಅಲ್ಲಿ ಆ ಒಂದು ಸ್ಟಿಚಸ್ ಹಾಕಿ ಅವ್ನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಉದ್ದೇಶದಿಂದ ಹುಬ್ಳಿಗೆ ಖಾಸಗಿ ಆಸ್ಪತ್ರೆಗೆ ಇವರೇ ಕರ್ಕೊಂಡು ಹೋಗಿದ್ರೆ ಪೊಲೀಸ್ ಬೆಂಗಾವಲು ಇದೆ. ಅವನು ಒಂದು ಸತಿ ಕುಡಿದಲ್ಲಿ ಇಳಿದ ಮೇಲೆ ಮತ್ತು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಏನಂತ. ನಮ್ಮ ಹತ್ರ CCTV ಮತ್ತೆಲ್ಲ ಫೂಟೇಜಸ್ ಇದೆ. ಇವನೇ ಕುಡಿದ ಅತಿರೇಕದಲ್ಲಿ ಈ ಥರ ಮಾಡಿದ್ದಾನೆ. ನಾನು ನೋಡಿದೆ ಬೇರೆ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಪೊಲೀಸ್ ಅಸಾಲ್ಟಿಂದ ಈ ಪಿಂಟೋಗೆ ಹಿಂಗಾಯ್ತು ಅಂತ. ಪೊಲೀಸರು ಯಾರು ಅಸಾಲ್ಟ್ ಮಾಡಿಲ್ಲ, ಪೊಲೀಸ್ಗೆ ಅಸಾಲ್ಟ್ ಮಾಡಿದ್ದಾನೆ ಮತ್ತು ಪಬ್ಲಿಕ್ಗೆ ಅಸಾಲ್ಟ್ ಮಾಡಿದ್ದಾನೆ ಮತ್ತು ದುಂಡಾವರ್ತನೆ ಮತ್ತು ಒಂದು ಇದನ್ನು ಮಾಡಿದ್ದಾನೆ. ಹೀಗಾಗಿ ಇವ್ರ ಮೇಲೆ ಈಗಾಗಲೇ ಕೊಲೆಯಕ್ಕೆ ಪ್ರಯತ್ನ ಮಾಡಿದ ಆರೋಪ ಮತ್ತು ಕರ್ತವ್ಯದಲ್ಲಿರೋದಂಥ ಪೊಲೀಸರ ಮೇಲೆ ಮತ್ತು ಡಾಕ್ಟರ್ಸ್ ಮೇಲೆ ಅಸಾಲ್ಟ್ ಮಾಡೋದಕ್ಕೆ ಕೇಸ್ ರಿಜಿಸ್ಟರ್ ಆಗಿದೆ. ಅವ್ರು ಕೊಟ್ಟ MLCನೂ ಸಹ ನಾವು ದಾಖಲು ಮಾಡಿದ್ವಿ. ಇನ್ವೆಸ್ಟಿಗೇಷನ್ ಮುಂದೆ ನಡೆಯುತ್ತೆ. ಹಾಗಾಗಿ ಇದು ಎಂಟೈರ್ ಈ ಪ್ರಕರಣಗಳಲ್ಲಿ ಪೊಲೀಸರು ಪ್ರಕರಣವನ್ನು ಸಮರ್ಥವಂತವಾಗಿ ನಿರ್ವಹಿಸಿದ್ದಾರೆ. ಇದರಲ್ಲಿ ಯಾವ ಪೊಲೀಸರು ನೋಡೋದಿಲ್ಲ. ಅವನ್ನ ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ವಿ. ಅವನ ಒಂದು ದುಂಡಾವರ್ತನೆಯಿಂದ ಇಷ್ಟಾಗಿದೆ. ಮುಂದಿನ ತನಿಖೆ ಮಾಡಿ ಆರೋಪಿತರು ಯಾರಿದ್ರೂ ಸಹ ಶಿಕ್ಷೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.